ಬೆಳಗಾವಿಯಲ್ಲಿ ಸಾವಿರಾರು ಕೋಟಿ ದುರುಪಯೋಗ ಪ್ರಕರಣ ಮಾಳಮಾರುತಿ ಪೊಲೀಸರಿಂದ ಸ್ಥಳ ಮಹಜರು ನಡೀತಾ ಇತ್ತು. ಇನ್ನು ಪ್ರಕರಣ ಸಂಬಂಧ ಬೆಳಗಾವಿ ಜಿಲ್ಲಾಧಿಕಾರಿ ಸುದ್ದಿಗೋಷ್ಠಿ ನಡೆಸ್ತಾ ಇದ್ದಾರೆ. ಕಾನೂನುಗಳನ್ನು ಅವರು ಅಲ್ಲಿ ಬಳಸ್ತಾರಂದ್ರೆ KPID ಆಕ್ಟ್ ಅಲ್ಲಿ ಸೆಕ್ಷನ್ 9 ಹಾಗೂ ಬಡ್ಸ್ ಆಕ್ಟ್ ಅಲ್ಲಿ ಸೆಕ್ಷನ್ 21 ಸಬ್ ಕ್ಲಾಸ್ 1 ಅಂಡ್ ಸಬ್ ಕ್ಲಾಸ್ 2. FIR ಆದ ನಂತರ ನಿನ್ನೆ ಏನು ಪೊಲೀಸ್ ಆಕ್ಷನ್ ಆಗಿದೆ ಅದರ ಬಗ್ಗೆ ಸ್ಪಷ್ಟವಾಗಿ ನಮ್ಮ ಪೊಲೀಸ್ ಆಯುಕ್ತರು ತಮಗೆ ತಿಳಿಸ್ತಾರೆ. ಎರಡನೇ ಭಾಗ ಇನ್ವೆಸ್ಟಿಗೇಷನ್ ನಾವು ಏನು ಮಾಡಿದ್ದೀವಿ ಅಂದರೆ ಡೀಟೇಲ್ಡ್ ಎಂಕ್ವೈರಿ ಟು ಬಿ ಕಂಡಕ್ಟೆಡ್ ಅಂಡರ್ KPID ಆಕ್ಟ್ ಸೆಕ್ಷನ್ 3(1) ಅಂಡ್ 3(2) ಅಂತ ಹೇಳಿ ಜಿಲ್ಲಾಧಿಕಾರಿಯಾಗಿ ನಾನು ಆದೇಶವನ್ನು ಹೊರಡಿಸ್ತೇನೆ. ಈ ಆದೇಶದಲ್ಲಿ ನಾನು ಉಪವಿಭಾಗಾಧಿಕಾರಿ ಅಸಿಸ್ಟೆಂಟ್ ಕಮಿಷನರ್ ಬೆಳಗಾವಿರವರಿಗೆ ಆದೇಶವನ್ನು ಮಾಡ್ತೀನಿ. ಇವರು ನಮ್ಮ ಸೆಲ್ಲಲ್ಲಿರುವಂಥ ಮಾರ್ಕೆಟ್ ಇಂಟೆಲಿಜೆನ್ಸ್ ರಿಪೋರ್ಟ್ ಹಾಗೆ ಪೊಲೀಸ್ ಆಯುಕ್ತರು ನನಗೆ ನೀಡಿರುವಂಥ ಪೊಲೀಸ್ ರಿಪೋರ್ಟ್ ಹಾಗೂ ಇತರ ಸೋಷಿಯಲ್ ಮೀಡಿಯಾ ಹಾಗೂ ಮಾಧ್ಯಮದ ಏನು ರಿಪೋರ್ಟ್ಸ್ ಬಂದಿದ್ದಾವೆ ಹಾಗೂ ಇವರು ಅಡ್ವರ್ಟೈಸ್ಮೆಂಟ್ಸನ್ನು ನೀಡ್ತಾರೆ. ಸಸ್ಪಿಷಿಯಸ್ ಅಡ್ವರ್ಟೈಸ್ಮೆಂಟ್ಸ್. ನಾನು 36% ನಿಮಗೆ ಇಂಟ್ರೆಸ್ಟ್ ರೇಟ್ ಕೊಡ್ತೀನಿ ಹಾಗೂ ನೀವು ನನಗೆ ಮಿನಿಮಮ್ 1 lakh ರೂಪಾಯಿ ಡೆಪಾಸಿಟ್ ಕೊಡಬೇಕಂತ ಹೇಳಿ ಅಡ್ವರ್ಟೈಸ್ಮೆಂಟ್ಸ್ ಕೊಡ್ತಾರೆ. ಆ ಅಡ್ವರ್ಟೈಸ್ಮೆಂಟ್ ಕಾಪೀಸ್ ನಮ್ಮ ಕಡೆ ಇಲ್ಲಿ ಇದ್ದಾವೆ. ಪೊಲೀಸ್ ರಿಪೋರ್ಟಲ್ಲಿನೂ ಈ ಅಡ್ವರ್ಟೈಸ್ಮೆಂಟ್ಸ್ ಬಗ್ಗೆ ಮಾನ್ಯ ಪೊಲೀಸ್ ಆಯುಕ್ತರು ಬಹಳ ಸ್ಪಷ್ಟವಾಗಿ ನಮಗೆ ತಿಳಿಸ್ತಾರೆ. ಸೊ ಡೀಟೇಲ್ಡ್ ಎಂಕ್ವೈರಿ ಟು ಬಿ ಕಂಡಕ್ಟೆಡ್ ಬೈ ಅಸಿಸ್ಟೆಂಟ್ ಕಮಿಷನರ್. ಇದರಲ್ಲಿ ಮಾರ್ಕೆಟ್ ಇಂಟೆಲಿಜೆನ್ಸ್ ರಿಪೋರ್ಟ್ಸ್, ಪೊಲೀಸ್ ಇನ್ಪುಟ್ಸ್, ಸಸ್ಪಿಷಿಯಸ್ ಅಡ್ವರ್ಟೈಸ್ಮೆಂಟ್ಸ್, ಇದರಂತೆ ನಮ್ಮ ಉಪವಿಭಾಗಾಧಿಕಾರಿ ಜೊತೆಯಲ್ಲಿ ACP ರವರು, ಇನ್ಸ್ಪೆಕ್ಟರ್ ಅವರು, ಅದೇ ರೀತಿ ನಮ್ಮ ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ ಫಾರ್ ಕೋಆಪರೇಟಿವ್ ಸೊಸೈಟೀಸ್ ಅವರೊಂದು ತಂಡ ಮಾಡಿಕೊಳ್ತಾರೆ. ಇವರು ಹೋಗಿ ಸ್ಥಳ ಪರಿಶೀಲನೆ ಮಾಡ್ತಾರೆ. ಈ ಕಾನೂನು ಅಡಿಯಲ್ಲಿ ಇವರು ಪರಿಶೀಲನೆ ಮಾಡಬೇಕು. ಪರಿಶೀಲನೆ ಮಾಡಿ ಒಂದು ಡೀಟೇಲ್ಡ್ ವರದಿಯನ್ನು